ಗುಡ್ ಮಾರ್ನಿಂಗ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಆಫ್ಟರ್ ಲಾಂಗ್ ಗ್ಯಾಪ್ ಯಪ್ಪ ತುಂಬ ಖುಷಿ ಆಗ್ತಾಯಿದೆ. ವಾಕ್ಗೆ ಬಂದಿದ್ದೀನಿ. ಸೊ ವಾಕ್ ಆಲ್ರೆಡಿ ಮುಗೀತು, ಹೋಗ್ತಾ ಇದ್ದೀನಿ ಒಬ್ಬಳೇ ಇವತ್ತು. ಖುಷಿ ಆಗ್ತಾಯಿದೆ. ಲಾಂಗ್ ಗ್ಯಾಪ್ ಅಂದರೆ ಮೇ ಬಿ ಒಂದು 25-30 ದಿನ ಆಗಿದೆ, ಕೌಂಟ್ ಮಾಡಿಲ್ಲ. ಸೊ ಅಭ್ಯಾಸ ಆಗಿಬಿಟ್ರೆ ವಾಕ್ ಮಾಡದೆ ಇರೋಕ್ಕಾಗಲ್ಲ, ಏನೋ ಒಂಥರ ಮಿಸ್ ಮಾಡ್ಕೊಂಡಂಗೆ ಅಭ್ಯಾಸ ಆಗಿಬಿಟ್ಟಿದ್ದೀನಿ. ವಾಕ್ ಮಾಡಿ ಬೇಗ ಬಂದೆ, ವಾಕ್ ಬೇಗ ಮುಗೀತು, ಹೋಗ್ತಾಯಿದ್ದೀನಿ. ಇನ್ನು ಮನೆಗೆ ಹೋದ್ಮೇಲೆ ಕೆಲಸಗಳ ಸುರಿಮಳೆ ಕಾಯ್ತಾಯಿದೆ. ಏನೋ ಒಂಥರ ಹ್ಯಾಪಿನೆಸ್. ವೆರಿ ಗುಡ್ ಮಾರ್ನಿಂಗ್. 5 ಗಂಟೆ. ಹಾಲಂಗಡಿ ಎಲ್ಲ ಓಪನ್ ಆಗಿದೆ ಆಲ್ರೆಡಿ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋ ನಿಮಗೆ ಸಿಗುತ್ತೆ, ನೋಟಿಫೈ ಆಗುತ್ತೆ. ವೀಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ. ಅಪ್ಪ ಫುಲ್ ಖುಷಿ ಆಯಿತು, ಫುಲ್ ಸ್ವೆಟಿಂಗ್. ಏನೋ ಒಂಥರ ಅರ್ಲಿ ಮಾರ್ನಿಂಗ್ ಎದ್ದು ಬಾಗಿಲು ಕಸ ಗುಡಿಸಿ, ಬಾಗಿಲು ತೊಳೆದು, ರಂಗೋಲಿ ಹಾಕಿ, ನಮಗೂ ಒಂಚೂರು ಟೈಮ್ ಕೊಟ್ಕೊಂಡು ಈ ರೀತಿ ವಾಕ್ ಹೋದರೆ ಡೇ ಫುಲ್ಲು ಆ್ಯಕ್ಟಿವ್, ಡೇ ಫುಲ್ಲು ಒಂಥರ ಎನರ್ಜಿ ಇರುತ್ತೆ. ಏನೋ ಸೌಂಡು. ಸೊ ಬನ್ನಿ ಹೋಗೋಣ. ಮುಗೀತು ವಾಕ್, ಮನೆಗೆ ಹೋಗ್ತಾಯಿದ್ದೀನಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಓಕೆ. ಸುಮಾರು ದಿನ ಆಗಿತ್ತು, ಒಂದು 20 ದಿನ ನಾನು ಈ ರೀತಿ ರಂಗೋಲೆ ತೋರಿಸಿ ನಿಮಗೆ. ಸೊ ಇವತ್ತು ರಂಗೋಲೆ ತೋರಿಸ್ತಾ ಇದ್ದೀನಿ. 2 ಗಂಟೆಗೆ ಎಚ್ಚರಿಕೆ ಆಗಿಬಿಡ್ತು. ರಾತ್ರಿ ಎಲ್ಲ ನಿದ್ರೆ ಬರಲಿಲ್ಲ, ಒಂಥರ ಕಳವಳ. ಪುರೋಹಿತರು ಬರ್ತಾರೆ, ಬೇಗ ಕೆಲಸ ಮುಗಿಸ್ಬೇಕು. ನಂಬ್ತೀರಾ ಬಿಡ್ತೀರಾ, ರಾತ್ರಿ ಇಡೀ ಸತೀಶ್ ಬಂದಿಲ್ಲ, ಚೌಟ್ರಿಲೇ ಇದ್ದಾರೆ. ನಮ್ಮ ಈಕೋ ಕಾರ್ ಇಲ್ಲ. ಸೊ ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ಅವರಿಲ್ಲ ಅಂತ ಮನೆಯೆಲ್ಲ ಖಾಲಿ. ನನಗೆ ನಿದ್ದೆ ಬಂದಿಲ್ಲ. ಪೋರ್ಟಿಕೋ ಕ್ಲೀನ್ ಮಾಡಿಕೊಂಡು, ಹೊಸ್ಲೆಲ್ಲ ರೆಡಿ ಮಾಡಿಕೊಂಡು, ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು, ಮಾವಿನ ಸೊಪ್ಪೆಲ್ಲ ತೊಳೆದಿಟ್ಟಿದ್ದೀನಿ. ತೋರಣ ಮಾಡೋಕ್ಕಾಗಿರಲಿಲ್ಲ. ಚೆನ್ನಾಗಿರೋದು ಸ್ವಲ್ಪ ತೊಗೊಂಡು ಆಮೇಲೆ ತೋರಣ ಮಾಡ್ಕೊಳ್ಳೋಣ ಪುರೋಹಿತರು ಬರೋ ಟೈಮ್ಗೆ. ಫಸ್ಟು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ನೋಡಿ, ಮನೆಯೆಲ್ಲ ಕಸ ಗುಡಿಸಿ ಎಲ್ಲ ಮಲಗಿದ್ದಾರೆ, ಡೀಪ್ ಸ್ಲೀಪಲ್ಲಿದ್ದಾರೆ. ನಾನು ಕಸ ಎಲ್ಲ ಗುಡಿಸಿ ಮಧ್ಯ ಅಲ್ಲಿ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿಬಿಟ್ಟೆ. ಸೊ ಕೆಳಗಡೆ ಮ್ಯಾಟ್ ಕೂಡ ಹಾಕ್ಬಿಟ್ಟೆ. ಸೊ ಇನ್ನು ನಾನು ದೇವ್ರ ಮನೆ ರೆಡಿ ಮಾಡೋಕ್ಕೆ ನಿಮಗೆ ಗೊತ್ತು, ಅರ್ಧ ಗಂಟೆ ಬೇಕೇ ಬೇಕು ನನಗೆ. ಹಾಗಾಗಿ ಸ್ವಲ್ಪ ಗೋಮೂತ್ರ, ತಿಳಿಗಂಜಲ ಅದನ್ನೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು, ಉಪ್ಪು ಅರಿಶಿನ ಹಾಕ್ಕೊಂಡು ಮನೆಯೆಲ್ಲ ನೀಟಾಗಿ ಕಸ ಗುಡಿಸಿ ಮನೇನ ಒರೆಸ್ಕೊತಾ ಇದ್ದೀನಿ. ಸುಮಾರು ಜನ ನಂಗೆ ಕಮೆಂಟಲ್ಲಿ ಕೇಳ್ತೀರಾ, ಹಿಂದೆಗಡೆ ಕಾಲಲ್ಲಿ ಒಂದು ಬಟ್ಟೆಲಿ ಯಾಕೆ ಒರೆಸ್ಕೊಬರ್ತೀರಾ ಅಂತ. ನಮ್ಮದು ಗ್ರೆನೇಟ್ ಆಗಿರೋದ್ರಿಂದ ನಾನು ಮಾಪಲ್ಲಿ ಮಾಪ್ ಮಾಡಿದ್ರೆ ತೇವ ಇರುತ್ತೆ. ಅದಕ್ಕೆ ಕಾಲಲ್ಲಿ ಒಂದ್ಸಲಿ ಡ್ರೈ ಬಟ್ಟೆಯಲ್ಲಿ ಮಾಪ್ ಮಾಡ್ಕೊಂಬರ್ತೀನಿ. ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಹೂವು ಎಲ್ಲ ತೊಗೊಂಡು ಸಿಂಪಲ್ಲಾಗೆ ಫಸ್ಟು ಮನೇಲಿ, ದೇವ್ರ ಮನೇಲಿ ಮತ್ತು ಗೋಡೌನಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ಕಡೆ ಹೂವು ಇಟ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಸತೀಶ್ ಬಂದ್ರಾ ಅಂತ ನೋಡ್ತಾ ಇದ್ದೆ. ಸೊ ಅವರು ಕೂಡ ಬಂದವರೇ ಡೈರೆಕ್ಟ್ ಸ್ನಾನಕ್ಕೆ ಹೋಗಿದ್ದಾರೆ. ಸೊ ನಾನು ಎಲ್ಲ ಕಡೆ ಅರಿಶಿನ ಕುಂಕುಮ ಗಂಧ ಕಡ್ಡಿ ಇಟ್ಕೊಂಡು ಫಸ್ಟು ಒಲೆಗೆ ನಾವು ಅಗ್ನಿ ದೇವಂಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಒಲೆ ಎಲ್ಲ ಗಂಧ ಕುಂಕುಮ ಹಚ್ಕೋತಾ ಇದ್ದೀನಿ. ನಮ್ಮ ಕಡೆ ಮೀಸಲು ನೀರು ಅಂತ ತರಬೇಕು. ಇವಾಗ ಇಲ್ಲೆಲ್ಲೋ ಬಾವಿ ಆ ಥರ ಕೊಳವೆ ಆ ಥರದ್ದೆಲ್ಲ ಎಲ್ಲೂ ಇಲ್ಲ. ಏನಪ್ಪ ಮಾಡೋದು ಅಂತ ನಮ್ಮ ಮನೇಲಿರೋ ನಲ್ಲಿಗೆ ನೀಟಾಗಿ ಇಲ್ಲೇ ಬೆಳಗ್ಗೆನೇ ಎಲ್ಲ ತೊಳೆದು ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಸೊ ಅದೇ ನಲ್ಲಿಗೆ ಡೈರೆಕ್ಟ್ ನೀರು ಬರುತ್ತಲ್ಲ, ಅದೇ ನಲ್ಲಿಗೆ ಟ್ಯಾಪ್ಗೆ ಸ್ವಲ್ಪ ಅಕ್ಷತೆ, ಗಂಧ, ಅರಿಶಿನ ಕುಂಕುಮ, ಹೂವೆಲ್ಲ ಇಟ್ಟು ಸೊ ಅದೇ ನೀರನ್ನ, ಮೀಸಲು ನೀರನ್ನ ಹೊಸ ಮನೆಗೆ ತುಂಬಿಸ್ಕೊಳ್ಳೋ ಥರ. ಅಂದರೆ ಮೀನ್ಸ್ ಈಗೆಲ್ಲ ಶುದ್ಧೀಕರಣ ಆಗಿದೆ. ನಮ್ಮದೇನೇ ದೋಷ ಇದ್ದರೂ ಋತುಮತಿ ಆದಂಥ ಟೈಮಲ್ಲಿ ಏನೇ ಒಂದು ಗ್ರಹಚಾರ, ಈಗ ನಕ್ಷತ್ರಗಳು ಹೆಂಗಿರುತ್ತೆ ಏನು ಯಾರಿಗೂ ಗೊತ್ತಾಗಲ್ಲ. ಇದು ಒಂದು ಪೂಜೆ ಮಾಡಿಸೋದ್ರಿಂದ ಮನಸ್ಸಿಗೆ ಫುಲ್ ಶಾಂತಿ, ನೆಮ್ಮದಿ. ಏನೂ ಇಲ್ಲಪ್ಪ ಎಲ್ಲ ಒಳ್ಳೆಯದಾಗಿದೆ ಅಂತ. ಜಸ್ಟ್ ನಾವು ಅವಾಗಿನ್ನೂ 6:30, ಇನ್ನೂ ಸೂರ್ಯ ಅಷ್ಟು ಬೆಳಕರದೇ ಇಲ್ಲ. ಎಲ್ಲ ಕಡೆ ಲೈಟ್ ಹಾಕ್ಕೊಂಡು ದೇವ್ರ ಮನೇನ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಮಾರನೆಗೆ ಶಿವರಾತ್ರಿ ಹಬ್ಬ ಇದೆ. ಶಿವರಾತ್ರಿ ಹಬ್ಬಕ್ಕೂ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ಕಡೆ ಹಾಕ್ಕೊಂಡು ಸಿಂಪಲ್ಲಾಗಿ ಹಣ್ಣು ಕಾಯಿ ಎಲ್ಲ ಇಟ್ಟು ಹೂವೆಲ್ಲ ಮುಡಿಸ್ತಾ ಇದ್ದೆ. ದೇವ್ರ ವಾರ ಪ್ರಸಾದ ಕೊಡ್ತಾನೇ ಇತ್ತು. ನಾನು ಅಂದ್ಕೊಂಡೆ ನಾವು ಮಾಡಿರೋದೆಲ್ಲ ಪರ್ಫೆಕ್ಟಾಗಿದೆ, ಸೊ ದೇವರು ಬಲಗಡೆಯಿಂದ ವರ ಪ್ರಸಾದ ಕೊಟ್ಟಿದೆ ಅಂತ ಅಂದ್ಬಿಟ್ಟು ಖುಷಿ ಆಯಿತು. ಸಿಂಪಲ್ಲಾಗಿ ಒಂದು ರಂಗೋಲೆ ಬಿಟ್ಟು ಫಸ್ಟು ಮನೆ ದೇವ್ರ ಪೂಜೆ ಮಾಡಬೇಕು. ನಮ್ಮ ಇಷ್ಟ ದೇವರು ಯಾವುದೇ ಇರಲಿ, ನಮ್ಮ ಆರಾಧ್ಯ ದೇವರು ಯಾವುದೇ ಇರಲಿ, ಫಸ್ಟು ನಾವು ನಮ್ಮ ಮನೆ ದೇವರು ಕುಲದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡಬೇಕು. ಅಷ್ಟರಲ್ಲಿ ಪುರೋಹಿತರು ಕೂಡ ಬಂದರು.
ಅಲ್ಲಿ ದೀಪಕ್ಕೆ ಹೂವು ಕಟ್ಟಿ ಒಂದು ಕೊಟ್ಬಿಡಿ. ಹಾಂ ಸಣ್ಣ ಚಾಕು ಹಾಂ ಅಮ್ಮ ಇರಲಿ. ದೀಪಕ್ಕೆ ಒಂಚೂರು ಹೂ ಮುಡಿಸು. ಇಟ್ಕೊಳ್ಳೋಣ ಇಟ್ಕೊಳ್ಳೋಣ. ಏನ ಹೇಳಿದೆ ಬಾ ಮಾವಿನ ಸೊಪ್ಪು ತೊಳೆದಿಯಾ? 2 ಚಮಚ ನೀರು. ನಾವು ತಿಳಿಗಂಜಲ ಈ ಥರದನ್ನೆಲ್ಲ ಗೋಡೌನ್ಗೆ ಸಂಪ್ಗೆ ಮಿಕ್ಕಿದ ಕಡೆ ನಾವೆಲ್ಲೆಲ್ಲಿ ಓಡಾಡ್ತೀವಿ. ಇಷ್ಟು ದಿನ ಸತೀಶು ಸೂತ್ಕ ಇದೆ ಅಂತ ಅವರು ಅಷ್ಟು ಅಡುಗೆಗಳನ್ನ ಕೆಲಸಗಳನ್ನ ಮಾಡೇ ಇಲ್ಲ. ಬೇರೆಯವ್ರ ಕೈಲಿ ಭಟ್ರ ಕೈಲಿ ಮಾಡಿಸ್ತಾಯಿದ್ರು, ಮಂಗಳೂರು ಭಟ್ರಗಳ ಕೈಲಿ. ಸೊ ಇವಾಗೆಲ್ಲ ನೀಟಾಗಿ ಎಲ್ಲ ಶುದ್ಧೀಕರಣ ಮಾಡಿಸಿ ನಾವು ಅದೇ ಉದ್ದೇಶಕ್ಕೆ, ಯಾಕಂದರೆ ಬ್ರಾಹ್ಮಿನ್ಸ್ದೆಲ್ಲ ಆರ್ಡ್ರೆಲ್ಲ ಒಪ್ಕೋತಾ ಇರ್ತೀವಿ, ನಮ್ಮಿಂದ ದೋಷ ಬೇರೆಯವ್ರಿಗೆ ಕೆಟ್ಟದಾಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೇ ಎಲ್ಲ ಪರ್ಫೆಕ್ಟಾಗಿ ಮಾಡೋಣ ಅಂತ. ಈಗೆಲ್ಲ ಪೇಂಟ್ ಮಾಡಿದ್ವಿ, ಎಲ್ಲ ನೋಡಿದ್ದೀರ, ಟ್ಯಾಂಕ್ ಸಂಪು ಪ್ರತಿಯೊಂದು ಕ್ಲೀನ್ ಮಾಡಿ ಎಲ್ಲ ಕಡೆ ಪೇಂಟ್ ಮಾಡಿಸಿ ಎಲ್ಲ ಇಡೀ ಬಿಲ್ಡಿಂಗಿಗೆ ನಾವು ಸುತ್ತ ಔಟಿಂಗ್ ಪೇಂಟ್ ಮಾಡಿಸೋಣ ಅಂದ್ಕೊಂಡ್ವಿ. ಬಟ್ ಶಿವರಾತ್ರಿ ಹಬ್ಬ ಇರೋದರಿಂದ ಕೆಲಸಗಾರರು ಹಬ್ಬ ಎಲ್ಲ ಮುಗಿಸ್ಕೊಂಬಂದು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಪುರೋಹಿತರು ಕೂಡ ಏನೇನು ಬೇಕೋ ಅದನ್ನೆಲ್ಲ ಅವರು ಕೂಡ ಕಳಶ ಪ್ರತಿಷ್ಠಾಪನೆ ಅದು ಇದು ಮಾಡ್ಕೋತಾ ಇದ್ದಾರೆ. ನಾನು ಈ ಗ್ಯಾಪಲ್ಲಿ ಮನೆ ದೇವರಿಗೆಲ್ಲ ಪೂಜೆ ಆಯಿತು, ನೀವು ನೋಡಿದ್ರಿ. ಜಸ್ಟ್ ನಾವು ಆವಾಗ 7:30 ಆಯಿತು. ನಾನು ಕೆಳಗಡೆ ಗೋಡೌನ್ಗೂ ಕೂಡ ಪೂಜೆ ಮಾಡಿ ಬರೋಣ ಅಂತ ಹೋಗಿದ್ದೆ. ಸೊ ಗೋಡೌನ್ಗೂ ಕೂಡ ಮನಸ್ಸು ತೃಪ್ತಿ ಆಗೋ ಥರ ಫಸ್ಟ್ ಮನೆ ದೇವ್ರ ಪೂಜೆ, ಆಮೇಲೆ ಗೋಡೌನ್ ದೇವ್ರ ಪೂಜೆ ಮಾಡ್ತಾಯಿದ್ದೆ. ತೆಂಗಿನಕಾಯಿ ಕಟ್ಟಿದ್ದು ಹೂವು ಕೆಳಗಡೆ ಬಿತ್ತು. ಪುರೋಹಿತರು ಹೇಳಿದ್ರು ಶುಭ ಶಕುನ ಅಮ್ಮ, ಒಳ್ಳೆಯದಾಗಲಿ, ಎಲ್ಲ ಒಳ್ಳೆಯದಾಗ್ತಾಯಿದೆ, ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಕೇಳ್ಕೊಳ್ಳೋದು, ಈ ಪ್ರತಿ ಸತಿ ನನಗೆ ಈ ಥರ ಬ್ಯಾಡ್ ಕಮೆಂಟ್ಗೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತೀರ. ನನಗೂ ಮನಸ್ಸಿದೆ, ನನಗೂ ಹರ್ಟ್ ಆಗುತ್ತೆ, ನೀವು ಆ ಥರ ಬ್ಯಾಡ್ ಕಮೆಂಟ್ ಮಾಡಬೇಡಿ ಅಂತ. इति गंठानादं कृत्वा ओम अपसर्पन्ति ये भूता भूमि संस्थिताः ये भूता विघ्नकर्तारः तेन नश्यन्तु शिवाग्नया अपक्रामतु भूताभ्य सर्वैते भूमिभारका सर्वेषाम विरोधेन देव कर्म समारभेत ओम खं ठं यं खं क्षुद्रोपद्रवं नाशय हुं पट् स्वाहा दक्षिणतर्जनी मध्यमेन वामहस्तेन त्रिताडयित्वा ओम पृथ्वी त्वयधृता लोकदेवी त्वं विष्णुधृता त्वं च धारय मां देवी पवित्रं कुरु चासनं विष्णुशक्तिसमोपेत सर्ववर्णे महीतले अनेकरत्न संयुक्ते भूमिदेवी नमो नमस्त दुरितक्षय द्वारा श्री परमेश्वर प्रीत्यर्थम अस्माकं सह कुटुंब क्षेमस्थैर्य विजय अभय आयुः आरोग्य ऐश्वर्य अभिवृद्ध्यर्थं धर्मार्थ काम्य मोक्ष चतुर्विध फल पुरुषार्थ सिद्ध्यर्थं इष्टकाम्यार्थ सिद्ध्यर्थं मम प्रथम रजोदर्शन काले यथाज्ञानतः ಇದು ಬಿಟ್ಬಿಡೋಣ. ಶುಭೇನ್ನೋ ಅಸ್ತೋ ಪ್ರೋಗ್ರಾಮ್ ಎಲ್ಲ ಫುಲ್ ಕಾಳು ಎಲ್ಲ ಹಾಕ್ಬಿಡೋದು ಒಳಗಡೆ. ತದಂಗತ್ವೇನ ಕಳಶಾರಾಧನಂ ಕರಿಷ್ಯೆ ಕಳಶಂ ಹರಿದ್ರ ಕುಂಕುಮ ಅಕ್ಷತ ಪತ್ರ ಪುಷ್ಪೈರಭ್ಯರ್ಚ್ಯ ಹಸ್ತೇನ ಛಾದ್ಯ. ಇದ್ರ ಮೇಲೆ ಕೈ ಮುಚ್ಚ. ಆತ್ಮಾನಂ ಪ್ರೋಕ್ಷ್ಯ ನಿನ್ನ ತಲೆ ಮೇಲೆ ಆ ಹೂವು ನೀರು ಬಟ್ಲಿಗೆ ಶೇಷಂ ಜಲಂ ವಿಸ್ರಸ್ಯ ನೀರು ಇರಲಿ ಆ ಥರ ಬೇಡ. ಅದು ನೆನಪಡಿ ಸಮಾಪ್ತಿರ್ತಮಾದ ಶ್ರೀ ಮಹಾಗಣಪತಿ ಪ್ರಾರ್ಥನೆ ಕರಿಷ್ಯೆ. ನಮ್ದು ಒಂಚೂರು ಲ್ಯಾಂಗ್ವೇಜ್ ಆ ಕಡೆ ಉತ್ತರ ಕರ್ನಾಟಕದ್ದು. ಮಾವಾಹ್ಯಾಮಿ ನಿಧಾನ, ಅವ್ರನ್ನ ಎಲ್ಲಾಡಿಸ್ಬಾರ್ದು, ನಿಧಾನ. ಓಂ ಭುವಃ ಗಣಪತಿ ಮಾವಾಹ್ಯಾಮಿ, ಓಂ ಸ್ವಃ ಮಹಾಗಣಪತಿ ಮಾವಾಹ್ಯಾಮಿ, ಓಂ ಭೂರ್ಭುವಃ ಸ್ವಃ. ಕೈ ಮುಗಿದ್ಬಿಡಿ. ಮಹಾಗಣಪತಿ ಮಾವಾಹ್ಯಾಮಿ, ಸ್ಥಾಪ್ಯಾಮಿ, ಪೂಜ್ಯಾಮಿ, ಇಷ್ಟಾರ್ಥ ವರದೋಭ. ಎರಡೆರಡೆ ಕಳಕ್ಷತನ ಇಲ್ಲಿ ಹಿಂಗೆ ತಗೊಂಡು ಹಿಂಗೆ ಗಣಪತಿ ಪಾಲಿ. ಮಹಾಗಣಪತಿ ದೇವತಾಭ್ಯೋ ನಮಃ ಧ್ಯಾಯಾಮಿ. ಇಲ್ಲಿ ನನ್ನ ಕೈ ಇಲ್ಲಿರಬಹುದು, ಸರಿನಾ? ಮಾಡಿ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ, ಆಸನಂ ಸಮರ್ಪಯಾಮಿ. ಇವಂ ಮೇ ಗಂಗೆ ಯಮುನೆ ಸರಸ್ವತಿ ಶ್ರುತಿ ದ್ವೇಷ್ಟೋಮಗಂ
ससा प्रश्न्य असिक्न्या मरुद्रुते मतस्त्रार्जि कीयेषुनिह्या सुश्रम्य ओम आप्याय स्वसमे एतते विशतस्वमोष्ण्यं भवा वाजस्य संगते ओम ಅದಕ್ಕೆ ಹಂಗಾರೆ ಅರ್ಶಿನ ಕುಂಕುಮ ಎಲ್ಲ ಪ್ಲೇಟಿಗೆ ಸುರಿದಿಟ್ಟಿದೆಯಲ್ಲ आप ओम दधिक्रावुण्णो अकालिशं जिष्णोरश्वस्य वाजिनः सुरभिनो मुखाकरतु प्रण आयोगं शितारिशते शुक्लपर्यामि ಮತ್ತೆ ಅಕ್ಷತೆ ದೇವರಿಗೆ ಚಾರುಗಂತೂ ತುಂಬ ಒಂಥರ ಶೈ ಫೀಲ್ ಮಾಡುತ್ತಾ ಇದ್ಲು. ಅಮ್ಮ ಏನೇನೋ ಹೇಳಿಸ್ತಾ ಇದ್ದಾರೆ ನನ್ನ ಕೈಲಿ, ಏನು ಪೂಜೆ ಅಮ್ಮ ಇದು, ಹಂಗೆ ಹಿಂಗೆ ಅಂತ. ಏನೂ ಇಲ್ಲ, ಎಂಥ ಪೂಜೆನೂ ಇಲ್ಲ, ಅವ್ರು ಹೇಳ್ದಂಗೆ ಮಾಡು ನೀನು ಅಂತ. ಸತ್ಯನಾರಾಯಣ ಸ್ವಾಮಿ ಪೂಜೆಲೆಲ್ಲ ನೋಡಿಲ್ವಾ, ನಾನು ಪಾಪ ಹೆಂಗೆ ಮಾಡ್ತೀವಿ ಹಂಗೆ ಮಾಡು ಅಂತ. ಅವಳಿಗೆ ಒಂದು ಟೆನ್ಷನ್, ಗಡಿಯಾರ ನೋಡೋದು. ಅಮ್ಮ 8 ಗಂಟೆ ಆಗೋಯ್ತು, 8 ಕಾಲ ಆಯಿತು, ವ್ಯಾನ್ ಬರುತ್ತೆ ಅಂತ. ದೇವಸತ್ವ ಸವಿತ ಪ್ರಸವಿತೋ ಸತ್ಯಂ ತೋರ್ತೇನ ओम हिरण्यपात्रं मदोपूर्णं दधादेवव्योसानीति एकदा ब्रह्मण उपहरति एकदैव यजमान आयस्तेजोदधाति साम्राज्यभोज्यं साराज्यं. ಸೊ ತಿಂಡಿ ಏನೂ ಮಾಡೇ ಇರಲಿಲ್ಲ. ಸತೀಶು ನಮ್ಮದು ಕೆಲಸ ನಡೀತಾ ಇದೆಯಲ್ಲ, ಅಲ್ಲಿ ಉಪ್ಪಿಟ್ಟು, ಕೇಸರಿಬಾತು, ಪಲಾವು ಇದಿಷ್ಟು ತಂದು ಕೊಡ್ತೀನಿ. ಅದೇನು ಬೆಳಗ್ಗೆ ಪೂಜೆ ಇದೆ ಅದನ್ನು ಮುಗಿಸು ಅಂತ ಹೇಳಿದರು. ಯಾಕಂದರೆ ಅವರು ಸ್ನಾನ ಮಾಡಿ ಅವ್ರು ಬಂದಾಗಲೇ 8:30 ಐ ಥಿಂಕ್ ಅನ್ಕೋತೀನಿ ಮನೆಗೆ. ಸೊ ಹೀಗೆ ಏನೂ ಮಾಡೋಕ್ಕಾಗಲ್ಲ. 2 ಕೈ ಸೇರಿದ್ರೆ ಚಪ್ಪಾಳೆ. ಅವರು ಹೊರಗಡೆ ನೋಡ್ಕೊಳ್ಳುವಾಗ ನಾವು ಮನೆ ಒಳಗಡೆ ನೋಡ್ಕೋಬೇಕು. ನನ್ನ ಮಗ ಅಂತೂ ನಿಲ್ಲಿಲ್ಲ. ಅಮ್ಮ ವ್ಯಾನ್ ಬರುತ್ತೆ, ನಾನು ಹೋಗ್ತೀನಿ, ಅವಳನ್ನ ನೀನು ಕರ್ಕೊಂಬ ಅಂತ ಹೇಳಿ ಬಿಟ್ಟು ಅವ್ನ ಪಾಡಿಗೆ ಅವ್ನು ರೆಡಿಯಾಗಿ ಸ್ಕೂಲ್ಗೆ ಹೊರಟೇ ಬಿಟ್ಟ. ಟೈಮ್ ಕಾಯಲಿಲ್ಲ. ಸ್ವರ್ಣಾಧ್ಯಾನ ನಿಯಮಾನ್ಯೋನ ದೋಷ ಪ್ರಸಿದ್ಧಾರ್ಥಂ ವಿಷ್ಣಾಮಂತ್ರ ಮಹಾಮಂತ್ರ ಜಪಂ ಕರಿಷ್ಯೆ. ಓಂ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ. ಕಾಯೇನ ವಾಚಾ मनसेन्द्रियर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै श्रीमन्नारायण इति समर्पयामि. तत्सत् ब्रह्मार्पणमस्तु. बिट्बिडमे. ಶ್ರೀ ವಾಸ್ತುವರ್ಣ ದೇವತಾ ಸುಪ್ರೀತಾ ಸುಪ್ರಸನ್ನ ವರದಾ ಬಹು ಸುಪ್ರಸಾದ. ಸೊ ಒಂಥರ ಸಮಾಧಾನ. ಎಲ್ಲನೂ ಸುಸೂತ್ರವಾಗಿ ನಾವು ಅಂದ್ಕೊಂಡ ರೀತಿ ಶಾಸ್ತ್ರಬದ್ಧವಾಗಿ ಹೇಳಿ ಟೈಮ್ಗೆ ನೀಟಾಗಿ ಸುಲಲಿತವಾಗಿ ಮಾಡಿಕೊಟ್ರು ನಮ್ಮ ಮಂಗಳೂರು ಭಟ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದೊಂದು ಸಮಾಧಾನ ನಮಗೆ. ಅಷ್ಟರಲ್ಲಿ ಸತೀಶ್ ಕೂಡ ಬಂತ ಅಂದರು. ಓಂ ತದೋದಕಂ ಶಾಂತರಸ್ತು ತುಷ್ಟರಸ್ತು ಪುಷ್ಟರಸ್ತು ವಿಘ್ನಸ್ತೇಷಮಸ್ತಾರವೀಶ್ವರಸ್ತೋ. ಓಂ सूर्यग्रह ओम इंद्राय नमः अग्निये नमः यमाय नमः निरुते नमः वरुणाय नमः नमस्तु. वायुवेदिक भागे अरिष्टनिरधनमस्तु. ओम शांतिरस्तुष्टरस्तुष्टरस्तुष्टरस्तु. ऊर्ध्वदिशे अरिष्टनिरधनमस्तु. ओम शांति ओम शिवना पृथ्वी भवान वृक्षनिमेषिनी यच्छान शर्म सुप्रत. अधो दिशे कायके भूमि मेले अधो दिशे अरिष्टनिरधनमस्तु. ओम पूर्व दिशे ಮಾರ್ಜಿಂತಾಂ ದಕ್ಷಿಣ ದಿಶೆ ಶುಚಿ ಹಾಲು ಬಂದಿದೆ ನೋಡಿ ತಾಯಿ. ಪವಿತ್ರ ಪವಿತ್ರ ಅವ್ರಿಗೊಂದು ಲೋಟ ಹಾಲು ಕೊಡೋಣ ಅಂತ ಬಿಸಿ ಮಾಡಿ. ಹಾಂ, ದೇವ್ರ ಮನೆಗೆ. ಸಭಾಭ್ಯಂತರ ಶುಚಿ ಸರ್ವಸ್ಥಾನಿ ಶುಚೀನಿ ಭವಂತು. ಮೇಲೆ ಮೇಲೆ ರೂಮ್ ಸೇ ಹಾಂ 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 ಹಿಂದೆಗಡೆ ಅದು ಗೋಮೂತ್ರ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಹಾಂ, ಹಾಕೋತೀವಿ. ಅಲ್ಲೆಲ್ಲ ವಾಶ್ರೂಮ್ಗೆಲ್ಲ ಏನು ಬೇಡ ಬಿಡಮ್ಮ. ಹಾಂ ಹಾಂ, ರೂಮ್ ಇದೆ. ಹಾಂ ಹಾಂ, ಸರಿ ನಡೀರಿ. ಅಯ್ಯೋ ಪರವಾಗಿಲ್ಲ, ನಡೀರಿ ಸರ್, ಆ ಥರ ಎಲ್ಲ ಏನಿಲ್ಲ, ನಡೀರಿ. ಸೊ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ಸೊ ಚಾರುಗೆ ಎಲ್ಲ ಗಾಡ್ ಬ್ಲೆಸ್ ಅಂತ ಕಮೆಂಟ್ ಮಾಡಿ, ಒಳ್ಳೇದಾಗಲಿ, ಅವಳ ಮುಂದಿನ ಫ್ಯೂಚರ್ಸ್ ಎಲ್ಲ ಒಳ್ಳೆ ಥರದ್ರಲ್ಲಿ ಇರಲಿ ಅಂತ ಹೇಳಿ. ಈಗ ಫೈನಲಾಗಿ ಅವರಿಗೆ ಏನು ನಮ್ಮ ದೊಡ್ಡ ಪುರೋಹಿತರು ಏನು ಹೇಳಿದ್ರು ಅಮೌಂಟು, ಅದನ್ನೆಲ್ಲ ಚಾರು ಕೈಲಿ ಕೊಡ್ಸೋಣ ಅಂತ ಅವರು ಪೂಜೆಗೆ ಏನೇನು ಇಟ್ಟಿದ್ರು ಅದನ್ನೆಲ್ಲ ನೀಟಾಗಿ ವಿಸರ್ಜನೆ ಮಾಡ್ತಾಯಿದ್ದಾರೆ. ನನಗಂತೂ ಒಂಥರ ಸಮಾಧಾನ. ಅಷ್ಟರಲ್ಲಿ ಸತೀಶು ಕೂಡ ಸ್ನಾನ ಮಾಡಿ ಬಂದ್ರಲ್ಲ, ಅದೇ ಒಂದು ದೊಡ್ಡ ಖುಷಿ ನನಗೆ. ಬಂದು ಫಸ್ಟ್ ನಿಮ್ಮ ತಂದೆ ತಾಯಿಗೆ ಆಮೇಲೆ ಅಜ್ಜಿಗೆ ನಮಸ್ಕಾರ ಮಾಡ್ಬಿಡಮ್ಮ. ಅಲ್ಲಿಗೆ ಮುಗಿದು ಅವನಿಗೆಲ್ಲ ಹಾಕೋತೀವಿ ನಾವು. ಸರಿ ಸರಿ ಆಯಿತು.
ಸಂಪಿಗೆಲ್ಲ ಹಾಕೋಬೋದಲ್ವಾ? ಎಲ್ಲದಕ್ಕೂ ಹಾಕಿ. ಹಾಂ ಸರಿ ಸರ್, ಆಯಿತು. ಇದು ಗ್ರಂಥಿನ ವಿಸರ್ಜನೆ ಮಾಡಿ. ಹಾಂ, ಇದು ತಗೊಳ್ಳ? ಹಾಂ ತಗೊಳ್ಳಿ. ಗ್ರಂಥಿ ವಿಸರ್ಜನೆ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಸ್ವಲ್ಪ ತಾಳ್ಮೆ ಕಲ್ತ್ಕೊ, ಜೀವನದಲ್ಲಿ ಒಳ್ಳೆ ವ್ಯಕ್ತಿ ಆಗು. ಅಲರ್ಜಿಕ್ ಮಾಡು, ಮಾಡಮ್ಮ ನೀನು. ಅಕ್ಷತೆ ಅಲ್ಲೈತೆ ಬಟ್ಲಲ್ಲಿ ಎತ್ಕೊ. ಅಲ್ಲ ಅಜ್ಜಿಗೆ ಮಾಡು, ಅವ್ರಿಗೂ ಪುರೋಹಿತರಿಗೂ ಮಾಡ್ಕೊ. ಬಳಸ್ಕೊಳ್ರಿ. ಈ ಬಾಳೆ ಎಲೆನ ಊಟಕ್ಕೆ ಬಳಸ್ಕೊಳ್ರಿ. ಆಮೇಲೆ ಹೂಗಳು ಇನ್ನು ಪೂಜೆಗಳಿಗೆ ಇಟ್ಕೊಳ್ಳಿ. ಯಾವುದು ಇದಾಗಿ ಆಯ್ತು ಸರ್, ಆಯ್ತು. ಇಲ್ಲಿ ಪುರೋಹಿತರಿಗೆ ಮಾಡು ಫಸ್ಟು. ದೊಡ್ಡವ್ರಿಗೆ ಮಾಡ್ರಿ. ತೀರ್ಥ ತಗೊಂಡ್ರಾ ನೀವು? ಇಲ್ಲಿ ಮಾಡು, ಪುರೋಹಿತರಿಗೆ ಮಾಡ್ಕೊ. ಕೂತ ಇದೆಲ್ಲ ತೆಗಿಸ್ಲಾ? ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲಾನು ತಗೊಂಡು ಹೋಗಿ ದೂರದಲ್ಲಿ ಯಾರು ತುಳಿದೇ ಇರೋ ಜಾಗಕ್ಕೆ ಈ ಮಾರ್ಗ ಕೆಳಗೆ ಹಿಂಗ ನಿಂದಬೇಕು. ಆದಷ್ಟು ಪಾಟ್ಗೆ ಹಾಕೋತೀವಿ. ಯಾವ ಹೊರಗೆ ಹಾಕ್ಲೇಬೇಡಿ. ಏನು ಕೆಟ್ಟದು ಅಪರಕಾರಿಯದ್ದು ಅನ್ನೋದು ಅಲ್ವೋ ಅಲ್ಲ. ಅದೇ ಹೌದು ಇಲ್ಲೇ ಮನೆ ಒಳಗೇನೆ ವಿಸರ್ಜನೆ ಮಾಡಿ. ಆಯ್ತು ಸರ್, ಆಯ್ತು. ಇಷ್ಟಾರ್ಥ ಸಿದ್ಧಿರಸ್ತು, ಸದ್ವಿದ್ಯೆ ಸದ್ಬುದ್ಧಿ ಪ್ರಾಪ್ತಿರಸ್ತು. ಕೊಡು. ಕಾಂತಿ ಪ್ರಯತ್ನ ಸತ್ತಂ ನಮ್ಮಮ್ಮ ಒಬ್ಬಮ್ಮ ಒಳ್ಳೇದಾಗಲಿ. ಸ್ಕೂಲ್ ಲಾಂಗ್ ಬೆಲ್ ಇರೋದು 9:15ಗೆ, ಬಟ್ 9 ಗಂಟೆಗೆ ಅರ್ಜೆಂಟ್ ಮಾಡ್ತಾ ಇದ್ದಾಳೆ. ಇಡ್ಲಿ ತಿನ್ನು ಬಾ ಅಂತಂದರು, ಬೇಡ ಅಂತ ಇದ್ಲು. ಬಟ್ ನಾನು ಅವಳಿಗೆ 5:15ನೇ ಬೆಲ್ಲದ್ದು ಕೊಬ್ಬರಿ ಬೆಲ್ಲ ಎಲ್ಲ ಹಾಕಿ ಸಜ್ಜಿಗೆ ಮಾಡಿ ಕೊಟ್ಟಿದ್ದೆ. ಯಾಕಂದರೆ ತಲೆ ಸ್ನಾನ ಮಾಡಿಸಿದ್ದೆ ಅಲ್ವಾ, ಸೊ ಹಾಗಾಗಿ ಸಜ್ಜಿಗೆ ಮಾಡಿ ಕೊಟ್ಟಿದ್ದೆ. ಅವಳಿಗೆ ಅದೇ ಸಾಕು. 1 ಲೋಟ ಸ್ಟ್ರಾಂಗಾಗಿ ಕಾಫಿ ಮಾಡಿ ಕೊಟ್ಟಿದ್ದೆ, ಬೆಲ್ಲದ ಕಾಫಿ. ಅದೆರಡು ಕುಡ್ದಿದ್ಲು, ಬಿಸಿ ನೀರು ಕುಡ್ದಿದ್ಲು. ಸೊ ನಂಗೆ ಸಾಕು ಪಪ್ಪ, ಬಾಬಾ ಟೈಮ್ ಆಯಿತು, ನಾನು ಬಿಟ್ಕೊಡು ಅಂತ ಅರ್ಜೆಂಟ್ ಮಾಡ್ತಾಯಿದ್ಲು. ಸೊ ಲಂಚ್ ಬಾಕ್ಸ್ನ ಇವತ್ತು ನಾನೇ ತೊಗೊಂಡೋಗ್ತೀನಿ ಅಂತ ತೊಗೊಂಡೋಗ್ತಾಯಿದ್ದೆ. ಅದಕ್ಕೆ ನಿಂಗೆ ತಲೆ ಜಾಸ್ತಿ ಕಣಮ್ಮ, ತಲೆ ತಿಂದಿ ಅಲ್ಲಿ ಹೇಳ್ತಾ ನೋಡು. ಅಯ್ಯೋ ಕತೆ ಕರ್, ಅದಕ್ಕೆ ನಿನಗೆ ಬರೀ ತಲೆ ಕಾಲ. ನನ್ನ ಮಗ್ಳಿಗೆ ತಲೆ ಜಾಸ್ತಿ, ಚೆನ್ನಾಗಿ ಬುದ್ಧಿ ಆಲಿ ಅಂತ ಬರೀ ತಲೆ ಬುದ್ಧಿ. ಆಮೇಲೆ ಸ್ಕೂಲಿಂದ ಹತ್ಕ ಸ್ಕೂಲ್ಗೆ ಹೋಗಿ ಅಲ್ಲಿ ಕೂತಿದ್ರೆ ಬಂದು ಕರ್ಕೊಂಬರೋದು. ಬಂದು ಎಲ್ಲಾರು ಬಟ್ಟೆ ಹಾಕೋ ಇನ್ನೇನು ಕಂಬ ತಿರ್ಕೊಂಡು ಈಚೆ ನೋಡ್ತಾ ನಿಂತ್ಕೊಂಡು ಸ್ಕೂಲಿಗೆ ನಾನು ಹೋಗ್ಬೇಕು ಅಂತ. ಇವ್ರ ಮನೇಲಿ ಇವ್ರ ಬಟ್ಟೆ ಬೀಗ ಹಾಕ್ತೆ, ಕಳ್ರ ಇವ್ರ ಚಿನ್ನ ಬೆಳ್ಳಿರ ಓದ್ಕೊಂಡ್ರೆ ನನ್ ಕರ್ಕೊಂಡ್ಬಂದು ಅಟ್ಟಿ ತಗೊಂಡಿಸ್ಬಿಟ್ರು, ಮನೆ ನೋಡ್ಕೊ ಅಂತ. ಕಳ್ರ ಮುಗ್ಬಿಟ್ರು ಅಂತ. ಮಗ ಎಷ್ಟು ಬುದ್ಧಿ ತನ್ನ ಮಗನ್ಗೆ ಸೆಕೆಂಡ್ PUC ಪಾಸ್ ಮಾಡ್ಸವ್ರೆ. ಸೋಮನ ಅಷ್ಟು ಓದಿಸವ್ರೆ, ನಾವು ಓದಿಸ್ತೇ. ಅವನ್ ಇಷ್ಟು ಬುದ್ಧಿ ಇರ್ಲಿಲ್ಲ ಅಂತಲ್ಲ. ಯಾಕೆ ಹೆಂಗ್ ದಡ್ಡಿ, ಹೆಂಗ್ ನನ್ನ ವಿಷಯ ಬಂದಾಗ ದಡ್ಡಿ ಎಲ್ಲ ಕಣ್ಮುಖ. ನಾನೊಂದು 5ನೇ ಕ್ಲಾಸಲ್ಲಿ ಮನೆ ತಗಿರ್ಬೇಕಂದ್ರೆ ನನಗೆ ಎಷ್ಟು ಆಸೆ ಓದಕ್ಕೆ. ಈಗ್ಲೂ ಏನಾರು ಸಿಕ್ಲಿ ಕುಣಿತ ಪಡಿತ ಓದ್ಕತೀನಿ. ನನ್ನ ಹೆಸರನ್ನು ಬರ್ಕದಂಗ್ ಮಾಡ್ಬಿಟ್ರು. 3ನೇ ಕ್ಲಾಸು 4ನೇ ಕ್ಲಾಸ್ ಅಂತಾಳೆ. 3ನೇ ಕ್ಲಾಸಲ್ಲಿ ಸಾಲ ಐತ್ರಿ ಮೇಡಮ್ ಅಂತ ಟೀಚರ್ಗುಂತ ಕಳ್ಸೋರು. ಅವ್ರಿಗೆ ನಾಗಮ್ಮ ನೋಟ್ಲಿಗೆ ನಾಗಮ್ಮ ಒಟ್ಟು ಬಡಿ ಬಂದಿದ್ದಲ್ಲ ಮುಳುಗೆ ಪಣ್ಣು. 3ನೇ ಕ್ಲಾಸ್ ಶಂಕರಿ ಮನೆಯಲ್ಲಿ ಹೇಳಿದ್ರೆ ಪಟ್ಟಂತ ಅರ್ಥ ಮಾಡ್ಕೊಂಡ್ರು ಅವ್ರಿಗೆ ಸಹಾಯ. ಅದು ದಡ್ಡಿಯೋ ನಾನು ಹಂಗಾರೆ ಇನ್ನೋಸೆಂಟ್. ಏನೇ ಕೇಳಿ ಮಾಡ್ಕೊಂಡು ಕುಯ್ಸೂರು ಸೌದೆ ಐಸೂರು, ಆ ಪಾಟಿ ಸೌದೆ ಒರ್ಸೂರು, ಎಲ್ಲೆಲ್ಲಿಂದ ಸೌದೆ ಹೊರ್ತೀನಿ.
ನಾಲ್ಕು ಸೌದೆ ಕೂಡ ಒಸಿ ಗೊತ್ತೀವಿ ಬೇಡ ನೀರಿಗೆ ದಡ್ಡಿಯಾಗಿದ್ರೆ ಹೋಗಿ ಸೌದೆ ಒಸಿ ಹುಲ್ ಕುಯ್ತಿರ್ಲಿಲ್ಲ ನಾನು ಹುಲ್ಲೊರೆಗಳ ಆ ಏಳೊಳಗೆ ಅತ್ತೆ ಏನು ನಾನು ಕುಯ್ಯಲ್ಲ ಅಂತ ಬಂದ್ಬಿಡು ನೀನು ಸೋಮವಾರವನ್ನ ಅವಳು ನೀನು ಅಲ್ಲೇ ರೂಮ್ಬಿಟ್ಟು ಕುಯ್ಕೊಳ್ಳು ಅವಳು ಯಾರ ಥರ? ಮಾತ್ರ ಇವಳ ಥರ ನಿಮ್ಮ ಅವ್ವನ ಥರ. ಮಿಕ್ಕಿದ್ದೆಲ್ಲ ಹೆಂಗೆ ಹೋಯ್ತೈತೆ. ಅಯ್ಯೋ ಕತೆ ಬಿಡು, ನನ್ನ ಹಣೆ ಬರನೇ ಅಷ್ಟು. ನಿನ್ನ ಹಣೆ ಬರನೇ ಇಷ್ಟು. ನಿನ್ನ ಹಣೆ ಬರದಲ್ಲಿ 4ನೇ ಕ್ಲಾಸ್ ಓದಷ್ಟೇ ಬರ್ದಿದ್ದು. ಇಲ್ಲ ಕಣ್ಮಗ 3ನೇ ಕ್ಲಾಸಿಗೆ 2ನೇ ಕ್ಲಾಸು 3ನೇ ಕ್ಲಾಸ್ ಅಷ್ಟೇ. 4 ಬಮ್ಮ ನಾನು ಹೇಳ್ಕೊಡ್ತೀನಿ. ನನ್ನ ಮಕ್ಳ ಜೊತೆಗೆ ಮುದ್ದೆ ಕಲ್ತಕ್ಕಂತೀನಿ. ನಾನೇ ಓದ್ಕತೀನಿ, ನಾನೇ ABCD ಹೇಳ್ಕೊಡ್ತೀನಿ. ಪಾಪ ನಮ್ಮಮ್ಮ ಹುಟ್ಟಿದಾಗಿಂದನೂ ಕಷ್ಟ ನೋವು ಇದರಲ್ಲೇ ಬಂದ್ಬಿಡ್ತು. ಇವಾಗಲಾದರೂ ಒಂದು ಸ್ವಲ್ಪ ಹ್ಯಾಪಿಯಾಗಿರಲಿ, ಸಂತೋಷವಾಗಿರಲಿ, ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತ ನಾವೆಲ್ಲ ಆಶಿಸ್ತೀವಿ. ತಿಂಡಿ ಎಲ್ಲ ತಿಂದಮೇಲೆ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಹೂ ಕಟ್ತಾ ಇದ್ದಾರೆ. ಅದೃಷ್ಟವಂತೆ ತಕೋ ನೀನು. ಅವ ನಿನ್ನ ಏಜ್ಗೆ ಹೇಳ್ಕೊಬೇಕಂದ್ರೆ ನೀನೇ 100 ಪಾಲು ಅದೃಷ್ಟವಂತೆ. ಎಷ್ಟು ನಿಂಗೆ ಏಜ್? 80 ವರ್ಷ ಆಗಿಲ್ವಾ? ಆಗೈತೆ. ಎಷ್ಟು? 75? 70? ಅವು ಅಪ್ಪಂಗೆ ಎಷ್ಟು ವಯಸ್ಸು? ಒಳ್ಳೇದು, ಸುಮ್ಮನೆ ಇರು. ಯಾಕೆ ಬರ್ಸ್ಕತೀಯ? ಆರೋಗ್ಯ ಪುಣ್ಯ ಮಾಡಿದ್ದೀರಾ ಅನ್ಕೋಬೇಕು ಇವತ್ತಿನ ಕಾಲದಲ್ಲಿ. ಬರೀ ಮುದ್ದೆ, ರಾತ್ರಿ ಹೊತ್ತು ಉಳಿಸಾರು, ಹೊತ್ತು ಉಪ್ಸಾರು, ಬರೀ ಮುದ್ದೆ ತಿಂದಿತ್ತಿರೋದಕ್ಕೆ ಇವತ್ತು ಆರೋಗ್ಯವಾಗಿದ್ದೀರಿ. ಬಾಯಿ ರುಚಿ ಕಲ್ತಿದ್ರೆ. ನಮ್ಮ ಅಜ್ಜಿನೂ ಅಷ್ಟೇ 70 ವರ್ಷ ಆಗಿದೆ. ಈಗಲೂ ನಾಟಿ ಹಾಕ್ತಾರೆ, ಕಳೆ ಕೀಳ್ತಾರೆ. ಅಲ್ಲಿ ಮಾತ್ರ ಸೂಪರಾಗಿದೆ, ಕಣ್ಣು ಸೂಪರಾಗಿ ಕಾಣುತ್ತೆ. ಚೆನ್ನಾಗಿರಲಿ, ಆರೋಗ್ಯವಾಗಿರಲಿ. ಅವರು ಹುಷಾರು ತಪ್ಪಿದ್ರೆ ಯಾರು ನೋಡ್ಕೋತಾರೆ ಅಲ್ವಾ? ಸೊ ನಮ್ಮ ಅಜ್ಜಿಗೆಲ್ಲ ತಿಂಡಿ ಹಾಕೊಟ್ಟೆ. ಅವರು ಕೂತ್ಕೊಂಡು ಆರಾಮ್ಸೆ ತಿಂಡಿ ತಿಂತಾ ಇದ್ದಾರೆ. ಎಲ್ಲೋಗಿದ್ರಿ ಇಷ್ಟೊತ್ತು ತನಕ ನೀವು? ಬೆಳಗ್ಗೆ ನಾನು ಜಂಗುಡಿ ಕೊಟ್ಟೋಗಿದ್ದ ಇವನು. ನೀನು ಎಲ್ಲೋಗಿದ್ರಿ? ಯಪ್ಪ, ನಾವು ಮಾಮಿ ಮಾಡ್ದೋ ಮನೇಲಿ ಬಟ್ಟೆ. ಅದು ಬಟ್ಟೆ, ಅದು ಬಟ್ಟೆ. ನಾವು ಬೆಳಗ್ಗೆ ಮಾಮಿ ಮಾಡ್ದೋ ಮನೇಲಿ. ನೀನು ಬಂದಿಲ್ಲ. ಎಲ್ಲೋಗಿದ್ದೆ? ಎದೋ ಎಲ್ಲೋಗಿದ್ದೆ? ಹಾಯ್ ಹೇಳು. ಗುಡ್ ಮಾರ್ನಿಂಗ್. ಉಪ್ಪಿಟ್ಟು ತಿಂತೀಯಾ? ಯಾಕೆ? ಪಲಾವು? ಹ್ಞೂ. ಅಮ್ಮ ಮನೆ ಏನು ತಿಂದೆ? ಅಮ್ಮ ಮನೆ ಏ ದಿನ ಚಪಾತಿ. ನಮ್ಮನೆ ಉಪ್ಪಿಟ್ಟು. ಪಲಾವ್ ತಿಂತೀಯಾ? ಏಯ್ ತಿನ್ನೋ. ಬಾತು ಯಾಕೆ? ಚಪಾತಿ ಶರ್ಪಿ. ನೀವು ಬಂದಿರಲಿಲ್ಲ. ಶರ್ಪಿ ಚಪಾತಿ ನಿಶಾರ್ ಪಲಾವು. ಏಯ್ ಚಪಾತಿ ತಿನ್ರಿ. ಎರಿ ತಿನ್ರಿ. ಯಾರು ತಿಂದೆ ಅಮ್ಮ ಮನೆ? ಏ ಸುಳ್ಳು. ಪಲ್ಲವಿ ಏನು ಮಾಡಿತ್ತು? ಇನ್ಯಾವ್ಯಾವ ಬ್ಯಾಲೆನ್ಸ್ ಧಾರಾವಾಹಿ ಇದ್ದಾವೆ ಹೆಸ್ರು ಹೇಳ್ಬಿಡ್ರಿ. ಅವ್ವ ಮಗಳು ಇಬ್ರಿಗೂ ಹಾಕ್ಕೊಡ್ತೀನಿ. ಇನ್ನು ಯಾವ್ಯಾವ ಧಾರಾವಾಹಿ ಬೇಕೋ ಅವೆಲ್ಲ ಹೆಸ್ರು ಹೇಳ್ರಿ. 9 ಗಂಟೆಯಿಂದ ಕಂಟಿನ್ಯೂಸ್ ಆಗಿ ಬರೀ ಧಾರಾವಾಹಿನೇ ನೋಡ್ತಾ ಇದೀಯಾ? ಒಳ್ಳೆ ಅಮ್ಮ. ತಿನ್ನವ. ನಾನು ಎಷ್ಟು ತಿಂಡಿ ತಿಂದಾಗ ನಾನು ಈಗ ತಾನೇ ಜ್ಯೂಸ್ ಕುಡ್ದೆ. ನೋಡ್ತಾ ಮಧ್ಯಾಹ್ನ ಹಾಗೆ ಹೋಯ್ತು. ಒಂದು ಅರ್ಧ kg ಚಿಕನ್ ತರಿಸಿ ಚಿಲ್ಲಿ ಚಿಕನ್ ಮಾಡಿ ಮೊಟ್ಟೆ ಬೇಯಿಸಿ ಬೆಳಗ್ಗೆದು ಚಪಾತಿ ಇತ್ತು, ಅದನ್ನೇ ಊಟಕ್ಕೆ ಹಾಕ್ಕೊಟ್ಟೆ. ಅಮ್ಮಂಗೆ ಏನೂ ಮಾಡಿರಲಿಲ್ಲ, 3 ಡೇಸ್ ಅಲ್ವಾ, ಏನೂ ಮಾಡಿರಲಿಲ್ಲ. ಸೊ ಹಾಗಾಗಿ ಬುಧವಾರ ಗುರುವಾರ ಇವತ್ತು ಲಾಸ್ಟು. ಇವತ್ತು ನೈಟ್ ಮುಗೀತದೆ.
ಅವರು ಎಲ್ಲ ತುಂಬ್ಕೊಂಡು ಹೋಗಿ 3 ಗಾಡಿ ಸಾಮಾನು ತುಂಬ್ಕೊಂಡು ಹೋಗವ್ರೆ. ಗ್ರೈಂಡರು ಎಲ್ಲ ತುಂಬ್ಕೊಂಡು ಹೋಗಿ ಹೋದ ವಾರ ನಡೀತು. ಸ್ಪೋರ್ಟ್ಸ್ ಆಡ್ತಾರೆ, ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಬರ್ತಾರೆ. ಅವ್ರಿಗೆ ಹೆಲ್ದಿಯಾಗಿ ಕೊಡಬೇಕು, ಬೆಳಗ್ಗೆ ತಿಂಡಿ ಕೊಡಬೇಕು, ಗ್ರೀನ್ ಟೀ ಲೆಮನ್ ಟೀ ಕೊಡಬೇಕು, ಸೌತೆಕಾಯಿ ಕ್ಯಾರೆಟ್ ಕೊಡಬೇಕು, ಎಲ್ಲ ನಮ್ಮದೇ ಕೇಟ್ರಿಂಗು. ಆಮೇಲೆ 12 ಗಂಟೆಗೆ ಊಟ ಕೊಡಬೇಕು. ಮಧ್ಯಾಹ್ನ ಮತ್ತು ಇದು ಅದು ಯಾವುದದು ಪುದೀನ ಜ್ಯೂಸು ಕೊಟ್ಟನಲ್ಲ ನಿಮ್ಗೆ ತಂದು, ಪುದೀನ ಜ್ಯೂಸು ಅದು ಕೊಡಬೇಕು. ಅದಾದಮೇಲೆ ಸಂಜೆ ಕಾಫಿ ಟೀ ಬಿಸ್ಕೆಟ್ ರಸ್ಕ್. 1,500 ಜನ ಹೇಳಿ ನಿನ್ನೆ ರಾತ್ರಿ ಮತ್ತೆ ಅಕ್ಕಿ ಮೂಟೆಗಳು ಹಾಕೊಂಡೋದ್ರಲ್ಲ, ನಿನ್ನೆ 2,000 ಜನ ಆಯ್ತಂತೆ. ಹಬ್ಬ. ಆ ಡ್ರೈವರ್ಗಳು, ಅವ್ರು ಕಾರ್ ಓಡಿಸೋರು SC ಅಂತಾರೆ, ಅಂದರೆ ಮೀನ್ಸ್ DC ಆಫೀಸ್ ಅವ್ರ ಕಡೆ ಅವ್ರದ್ದು. ಮೈಸೂರಲ್ಲೇ 110 ಬ್ರ್ಯಾಂಚ್ ಇದ್ದಾವಂತೆ. ಅಲ್ಲಿಗೆ ಕರ್ಕೊಂಡೋಗ್ಬಿಟ್ಟು ಕೂರಿಸ್ಬಿಟ್ಟು ನನ್ನ ಸಿಟಿಗೆ ಹೋಗಿದ್ದೋ. ಅವ್ರು ಫೋನ್ ಮಾಡಿದ್ರು, ಸಾಹೇಬ್ರವರು ಮೈಸೂರಿಗೆ ಹೆಡ್ಡು. 5 ನಿಮಿಷ ಇಲ್ಲೇ ಪಕ್ಕ ಇದ್ದೀನಿ, ಬರ್ತೀನಿ ಸರ್ ಅಂದರು. ನನ್ನ ಅಂಗಡಿಲೇ ಕೂತ್ಕೊಂಡಿರು, ಹೋಗಿ ಬರ್ತೀನಿ ಅಂದರು. ಅಂಗಡೀಲಿ ಕೂತ್ಕೊಂಡು ನಾನೇನು ಮಾಡಲಿ, ನಾನು ಬರ್ತೀನಿ ಅಂತ ಅಂದೆ. ಅಲ್ಲಿ ಇದು ಮೈಸೂರು ಕೋರ್ಟ್ ಎದುರುಗಡೆ ಕರ್ಕೊಂಡೋಗಿ ಕೂರಿಸ್ತಾರೆ. 4 ಗಂಟೆಯಲ್ಲಿ 4:15 ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಒಳಗಡೆ ಹೋದವರು 7:15 ಬರಲಿಲ್ಲ ಈಚೆಗೆ. 3 ಅವರ್ ಒಬ್ಬಳೇ ಕೂತಿದ್ದೀನಿ. ನಂಬರ್ 1 ಹೋಗ್ಬೇಕು, ಅರ್ಜೆಂಟು. ಎಲ್ಲೋಗಲಿ, ಆಟೋ ಮಾಡ್ಕೊಂಡು ಮನೆಗೆ ಹೋಗೋಕ್ಕಿಲ್ವಾ ಅಂತ ಫೋನ್ ಮಾಡಿ ಹೇಳ್ಬೇಕು ತಾನೇ. ಹಾಂ, ನಾನು ಬರ್ತೀನಿ, ಇಲ್ಲಿ ಕೂತಿರೋ ಅಂದ್ಬಿಟ್ಟು ಕೂರಿಸ್ಬಿಟ್ಟು ಹೋದ್ರು ಆಫೀಸ್ ಒಳಗಡೆ. ಮೀಟಿಂಗ್ ಹೋಗ್ಲಿ, ನಾ ಫೋನ್ ಮಾಡಿದ್ದೀನಿ, ರಿಸೀವ್ ಮಾಡ್ಬೇಕು ತಾನೆ. ನಾನು ಫೋನ್ ಮಾಡಿದ್ದೀನಿ, 3 ಫೋನು ರಿಸೀವ್ ಮಾಡಲಿಲ್ಲ. ಅಯ್ಯೋ, ನನಗೆ ಕೂತು ಹೋಗೋದು ಬರೋದು. ಅದು ಪಾರ್ಕ್ ಅಲ್ವಾ, ಕೋರ್ಟ್ ಎದುರುಗಡೆ. ಅಲ್ಲಿ 3 ಜನ ಸೆಕ್ಯೂರಿಟಿ, 3 ಜನ ಬಂದು ಸೆಕ್ಯೂರಿಟಿ ಕೇಳ್ತಾರೆ ನಾನು, ಯಾಕಮ್ಮ ಇಲ್ಲಿ ಕೂತಿದ್ದೀರಾ ಅಂತ. ನಾನು ಹಿಂಗೆ ಕೇಟ್ರಿಂಗ್ ಅವ್ರು ಸತೀಶ್ ಅವ್ರ ಮಿಸ್ಸಸ್ಸು ಅನ್ನಂಗಿಲ್ಲ. ಹಿಂಗಂದ್ರೆ ಅಲ್ಲೋಗಿ ಫೋನ್ ಮಾಡ್ತಾರೆ, ಇವ್ರ ಮಿಸ್ಸಸ್ ಇಲ್ಲಿ ಕೂತವ್ರೆ ಅಂದ್ಕೊಂಡು. ಇಲ್ಲ ಸರ್, ಇಲ್ಲಿ ಕಾಯ್ತಾ ಇದ್ದೀನಿ, ಯಾರಿಗೋ ಕ್ಲೈಂಟ್ಗೆ ಬರ್ತಾರೆ. ಕೋರ್ಟ್ ಎದುರುಗಡೆ ಮೈಸೂರು DC ಆಫೀಸು. ತಲೆ ಕೆಟ್ಟು ಗೊಬ್ಬರ ಹಿಡ್ದೋಯ್ತು ನನಗೆ. 3 ಅವರ್ 4 ಅವರ್ ಕೂರ್ಸವ್ರೆ. ಆಮೇಲೆ ಬಂದ್ಬಿಟ್ಟು ರೇಗಾಡೋದು, ಆಟೋ ಮಾಡ್ಕೊಂಡು ಅಷ್ಟು ಗೊತ್ತಾಗಲ್ವಾ ಮನೆಗೆ ಹೋಗೋಕ್ಕಿಲ್ವಾ ಅಂತ. ಫೋನ್ ಮಾಡಿದ್ರೆ ರಿಸೀವ್ ಮಾಡಿದ್ರೆ ಮನೆಗೆ ಹೋಗ್ಬೋದು ಆಟೋ ಮಾಡ್ಕೊಂಡು. ಗಾಡಿ ಕೀ ಹೆಲ್ಮೆಟ್ಟು ಎಲ್ಲ ನೆತ್ಕೊಂಡು ಹೋಗೋರೆ. ಇಲ್ಲಾಂದ್ರೆ ಗಾಡಿ ಓಡಿಸ್ಕೊಂಡೇ ಬಂದ್ಬಿಡುವೆ ನಾನು, ನೀನು ಆಟೋ ಬಾ ಅಂದ್ಬಿಟ್ಟು. ಕೀ ಕೊಟ್ಟಿದ್ರೆ ನನಗೆ. ನಾವು ಅವತ್ತು ಹೋಗಿದ್ದು ಏನು ಕೆಲಸಕ್ಕೆ, ಅಯ್ಯೋ ಅದೇ ಅದು ಆರ್ಡ್ರು. ಸೊ ಹೀಗೆ ಮಾತಾಡ್ತಾ ನಾನು ಮಾತಾಡುವಾಗ ಅದು SC ಅಂತಂದೆ. ತಪ್ಪಾಗಿ ಕೆಟ್ಟದಾಗಿ ಅರ್ಥ ಮಾಡ್ಕೋಬೇಡಿ, ಅದು AC ಆಫೀಸ್ ಅಂತ ಕರೀತಾರೆ. ಸೊ ನಾನು ಪ್ರೊನೌನ್ಸ್ ಮಾಡುವಾಗ ತಪ್ಪಾಗಿ ಮಾತಾಡಿರೋದು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಚಿಲ್ಲಿ ಚಿಕನ್ ಮಾಡಿದಂಥದ್ದು. ಸೊ ನಾನು ಕೂಡ ಚಪಾತಿ ಹಾಕ್ಕೊಂಡು ಮೊಟ್ಟೆ ಹಾಕ್ಕೊಂಡು ಚಿಲ್ಲಿ ಚಿಕನ್ನ ತಿಂತಾಯಿದ್ದೀನಿ. ನಿದ್ರೆ ಬಂದುಬಿಟ್ಟಿತ್ತು, ಯಾಕಂದರೆ ಬೆಳಗ್ಗೆ ಎಲ್ಲ ಫುಲ್ಲು ಟಯರ್ಡ್ ಆಗಿತ್ತಲ್ವ. ಸೊ ಹಾಗಾಗಿ ಆಮೇಲೆ ಸುಮಾರು ಜನ ಈಗ ಅನ್ಕೋಬೋದು ಪೂಜೆ ಮಾಡಿದ್ದೀರಾ, ನಾನ್ ವೆಜ್ ಮಾಡಿದ್ದೀರಾ ಅಂತ. ನಾವು ಪೂಜೆ ಮಾಡಿದಂಥದ್ದು ಶುಕ್ರವಾರ. ಸೊ ಮಾಡ್ಬೋದು, ಏನೂ ಇಲ್ಲ ಅಂತ. ಅವರ ಇಷ್ಟು ದಿನದಿಂದ ಮಾಡಿರಲಿಲ್ವಲ್ಲ, ಹಾಗಾಗಿ ಮಾಡಿದಂಥದ್ದು. ಪೂಜೆ ಬೆಳಗ್ಗೆ ಮುಗ್ದೋಗಿತ್ತಲ್ವ, ಅದು ಚಾರು ಹೆಸರಲ್ಲಿ ಮಾಡಿದಂಥದ್ದು. ಸೊ ಅಜ್ಜಿ ಅಪರೂಪಕ್ಕೆ ಬಂದಿದ್ದಾರೆ. ಅವರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮಾತ್ರ ನಮ್ಮ ಮನೆಗೆ ಬರೋದು, ವರ್ಷಕ್ಕೆ ಒಂದೇ ಸಲ ಅವ್ರು ಬರೋದು. ಇನ್ನು ಅವರು ನಾಳೆ ಹಬ್ಬ ಶಿವರಾತ್ರಿ, ನಾನು ಹೋಗ್ತೀನಿ ಅಂತ ಹಠ ಮಾಡ್ತಾರೆ. ಇನ್ನು ಉಳಿಸ್ಕೊಳಕ್ಕಾಗಲ್ಲ, ಉಳಿಸ್ಕೊಂಡ್ರೆ ಏನಾದರೂ ಮಾಡ್ಬೋದು ಸ್ಪೆಷಲ್ಲು. ಸೊ ಅವ್ರಿಗೆ ಬೇರೆ ಕೈ ಹುಷಾರಿಲ್ಲ, ನಿಮಗೆ ಗೊತ್ತು, ಬೆರಳು ಕಟ್ ಮಾಡಿದ್ದಾರೆ. ಅಜ್ಜಿ ಅಮ್ಮನಿಗೋಸ್ಕರ ಅಂತಲೇ ಮಾಡಿದಂಥದ್ದು, ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ದಯವಿಟ್ಟು. ತೆಗಿ ಬೇಗ ಕ್ಲಿಪ್ ತೆಗಿ. ನೋಡ್ತೀನಿ ಹಂಗೆ ಮಾಡೋಣ, ಇದೇನಲ್ಲ ಅಂತೀನಿ. ಅಮ್ಮಂಗೆ ಹೇರ್ ಕಲರ್ ಹಾಕ್ಕೊಡೋರು ಯಾರೂ ಇಲ್ಲ ಊರಲ್ಲಿ. ಸೊ ಮೈಸೂರಿಗೆ ಬಂದಾಗ ನಾನೇ ಹೇರ್ ಕಲರ್ ಎಲ್ಲ ಹಾಕ್ಕೊಡ್ತೀನಿ, ಹೇರ್ ಕಲರ್ ಹಾಕ್ಕೊಡು, ಬ್ಲ್ಯಾಕ್ ಮೆಹಂದಿ ಹಾಕ್ಕೊಡು ಅಂತ ಹಾಕಿಸ್ಕೊಂಡ್ರು. ಸೊ ನನಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ನೆಕ್ಸ್ಟ್ ಡೇ ಶನಿವಾರ
ನನ್ನ ಮಕ್ಕಳ ಸ್ಕೂಲಲ್ಲಿ PTM ಇತ್ತು, ಅಲ್ಲಿಗೆ ಹೋಗಬೇಕಾಗಿತ್ತು. ಸೊ ಬೇಗ ಎದ್ದು ಆ್ಯಸ್ ಯೂಶ್ವಲ್ ನನ್ನ ಕೆಲಸಗಳನ್ನ, ನನ್ನ ರೊಟೀನನ್ನು ಎಲ್ಲ ಮುಗಿಸ್ಕೊಂಡು ನೀಟಾಗಿ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಮಾಪ್ ಮಾಡ್ತಾಯಿದ್ದೀನಿ. ಇವತ್ತು ನಂದೆಲ್ಲ ತಿಂಡಿ ನಮ್ಮ ಅಜ್ಜಿದು, ಯಾಕಂದರೆ ಇವತ್ತು ಒತ್ತ ಶಾವಿಗೆದು ಇಡ್ಲಿ ಮಾಡ್ತಾಯಿದ್ದಾರೆ. ಒತ್ತು ಶಾವಿಗೆ ನಿಮಗೆಲ್ರಿಗೂ ಗೊತ್ತು, ಅಕ್ಕಿ ಹಿಟ್ಟಿಂದ ಮುದ್ದೆ ಮಾಡಿಕೊಂಡು ಅದರಿಂದ ಶಾವಿಗೆ ಮಿಷಿನಲ್ಲಿ ಶಾವಿಗೆ ಮಾಡಿಕೊಂಡು ಅದನ್ನು ಹಬೇಲಿ ಬೇಯಿಸ್ಕೊಳ್ಳೋ ಅಂಥದ್ದು ಒತ್ತು ಶಾವಿಗೆ ಇಡ್ಲಿ, ಅದನ್ನು ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಾನು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಒರೆಸ್ಕೊಂಡು ದೀಪ ಹಚ್ಬೇಕಲ್ವ, ಹಾಗಾಗಿ ಮಾಡ್ತಾಯಿದ್ದೀನಿ. ಜೊತೆಗೆ ಚಪಾತಿ ಕೂಡ ಮಾಡಿದ್ದೀನಿ. ಸತೀಶ್ಗೂ ಬೆಳಗ್ಗೆ ರೈಸ್ ಐಟಮ್ ಅಂದರೆ ಅಷ್ಟು ತಿನ್ನಲ್ಲ, ಅವರು ಬೇಜಾರು ಮಾಡ್ಕೋತಾರೆ. ಸೊ ಹುಳ್ಳಿಕಾಳು ಜೊತೆಗೆ ಶೇಂಗಾ ಬೀಜ, ಹುಚ್ಚೆಳ್ಳು ಎಲ್ಲ ಹುರಿದು ಒಣಮೆಣ್ಸಿಕಾಯಿ ಹಾಕಿ ಸ್ಪೆಷಲ್ಲಾಗಿ ಮಾಡಿದ್ದೀನಿ. ಸ್ಟ್ರಾಂಗಾಗಿ ಚಟ್ನಿ, ಉಪ್ಸಾರು ಖಾರ ಥರ ಇದೆ, ಸಖತ್ತಾಗಿದೆ. ಅದಕ್ಕೆ ಕಾಯಿ ಹಾಲು, ಶಾವಿಗೆಗೆ ಈ ಕಾಯಿ ಹಾಲು ಕೂಡ ಮಾಡಿದ್ದೀನಿ. ಜೊತೆಗೆ ಶಾವಿಗೆ ಇದು ನೋಡಿ ಬೇಯಿಸಿ ಇಟ್ಟಿದ್ದೀನಿ. 2 ಪ್ಲೇಟ್ ಅಷ್ಟು ಖಾಲಿಯಾಗಿದೆ ಆಗಲೇ, ಯಾಕಂದರೆ ವಿಕ್ಕಿ ಬಾಬು ಇಬ್ಬರದ್ದು ತಿಂಡಿ ಆಗಿದೆ. ಸೊ ಅವರಿಬ್ಬರದ್ದು ತಿಂಡಿ ಆಗಿತ್ತು. ನನಗೆ PTM ಇತ್ತು, ಸ್ಕೂಲ್ಗೆ ಹೋಗಬೇಕಾಗಿತ್ತು. ಹಾಗಾಗಿ ತಲೆ ಒದ್ದೆ ಒಣಗೇ ಇರಲಿಲ್ಲ. ಬೇಗ ಮನೇಲಿ ಕೂಡ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. 9:30ಗೆ PTM ಇತ್ತು. ಸತೀಶ್ ನನ್ನ ಆ್ಯಕ್ಚುಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ತನಕ ಡ್ರಾಪ್ ಮಾಡಿ ಅಂತ ಅಂದೆ. ಯಾಕಂದರೆ ಅಮ್ಮಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕಾಗಿತ್ತು. ಇನ್ನು ಅಮ್ಮ ಹೋದರೆ ಇನ್ನು ಯಾವಾಗ ಬರ್ತಾರೋ 15-20 ದಿನ ಆಗುತ್ತೆ. ಇವರಿಬ್ಬರದು ಎಕ್ಸಾಮ್ಸ್ ಮುಗ್ದೋಗ್ಬಿಡ್ಲಿ, ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಯಾಕಂದರೆ ಅಮ್ಮ ಇದ್ದರೆ ಮಕ್ಕಳು ಹೆಂಗೆ ಗೊತ್ತಲ್ಲ ಮುದ್ದು. ಸೊ ಹಾಗಾಗಿ ಫಸ್ಟು ಮುರುಗನ್ ಮೆಡಿಕಲ್ಸ್ಗೆ ಬಂದು ಅಲ್ಲಿ ಅಮ್ಮನಿಗೆ ಬೇಕಾಗಿರೋ ಅಂಥ 1 ಮಂತ್ಗಾಗಿರೋ ಅಷ್ಟು ಟ್ಯಾಬ್ಲೆಟ್ಸ್ ಎಲ್ಲ ಪ್ರತಿ ಸಲ ನಾನೇ ಕೊಡಿಸೋದು. ಅವ್ರು ದುಡ್ಡು ಕೊಡೋಕ್ಕೆ ಬರ್ತಾರೆ, ಬಟ್ ನಾನು ಇಸ್ಕೊಳ್ಳಲ್ಲ. ನಮ್ಮ ಕೈ ನಡೆಯುವಾಗ ವಯಸ್ಸಾದ ತಂದೆ ತಾಯಿಗಳಿಗೆ, ವಯಸ್ಸಾಗಿದೆ ಅಂದರೆ ಅಜ್ಜಿ ತಾತ ಅಲ್ಲ ಅವರು, ಸೊ ಎತ್ತವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಕರ್ತವ್ಯ ಅದು. ಸೊ ಅಲ್ಲಿಂದ ಸ್ಕೂಲ್ಗೆ ಹೋದೆ. ಸ್ಕೂಲ್ ಒಳಗಡೆ ಎಲ್ಲ ಆ್ಯಕ್ಚುಲಿ ವೀಡಿಯೋ ಮಾಡೋಂಗಿಲ್ಲ, ನಿಮ್ಮೆಲ್ರಿಗೂ ಗೊತ್ತು. ಅಲ್ಲಿಂದ PTM ಪೇರೆಂಟ್ ಟೀಚರ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಬರೋವಾಗ ಹಂಗೇ ಅಮ್ಮ ಅಜ್ಜಿ ಇಬ್ಬರು ಹೊರಡ್ಲಿಕ್ಕೆ ರೆಡಿಯಾಗಿ ನಿಂತುಬಿಟ್ರು. ಸೊ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಇರಿ ಅಂದರೆ ಹಬ್ಬ ಇದೆ, ಹೋಗಬೇಕು. ಯಾಕಂದರೆ ಹಬ್ಬ ಸಂಡೇನೇ ಇದೆ. ಇವರು ಶನಿವಾರ ಮಧ್ಯಾಹ್ನ ಹೊರಟ್ರೆ ಮನೆಗೆ ಹೋಗಿ ತಲುಪೋದು ಸಂಜೆ ಆಗಿಬಿಡುತ್ತೆ. ತಿಂದಾಯ್ತಾ ನಿಜಲ್ಲೋ? ಸೊ ಯಾರ್ಯಾರಿಗೆ ಏನೇನು ಬೇಕೋ ಶಾವಿಗೆ ಇಡ್ಲಿ ತಿನ್ನೋರು ಶಾವಿಗೆ ಇಡ್ಲಿ, ಅದು ಅಜ್ಜಿ ಮಾಡಿರೋಂಥದ್ದು ತುಂಬ ಚೆನ್ನಾಗಿತ್ತು. ನಾನಿನ್ನ ತಿಂಡಿ ತಿಂದಿರಲಿಲ್ಲ. ಸೊ ಇವರಿಬ್ಬರು PTM ಎಲ್ಲ ಮುಗಿಸ್ಕೊಂಡು ಇವ್ರ ಮನೇಲೇ ಇದ್ದರು ಆ್ಯಕ್ಚುಲಿ. ಸೊ ಇವನು ಇವಾಗ ತಿಂಡಿ ತಿಂತಾ ಇದ್ದಾನೆ, ನಾನು ಬರಲಿ ಅಂತ ಕಾಯ್ತಾ ಇದ್ದ. ಸೊ ಚಾರುಗೆ ಬೆಳಗ್ಗೆ ಸಜ್ಜಿಗೆ ಮಾಡಿಕೊಟ್ಟಿದ್ದೆ, ಅವಳದು ಕೂಡ ತಿಂಡಿ ಆಗಿತ್ತು. ಅಜ್ಜಿ ಸ್ನಾನ ಮಾಡಿ ಇವಾಗ ಅವರು ಕೂಡ ತಿಂಡಿ ತಿಂತಾ ಇದ್ದಾರೆ. ಸೊ ಅವರು ಕೂಡ 2 ಶಾವಿಗೆ ಇಡ್ಲಿ, ಚಪಾತಿ, ಚಟ್ನಿ, ಸಾಂಬಾರು ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು. ಶಾವಿಗೆ ಇಡ್ಲಿಗೆ ನಾಟಿಕೋಳಿ ಸಾರು, ಕಾಯಿ ಹಾಲಲ್ಲೂ ಸೂಪರಾಗಿರುತ್ತೆ. ಎಲ್ಲ ಹಿಂಸೆ ಎತ್ತೋತಾಯಿದ್ರು, ನೀನು ಹೋಗು ತಿಂಡಿ ತಿನ್ನು ಅಂತ. ನಾನು ತಿಂತೀನಿ ಅಂತ ಹೇಳ್ತಾ ಇದ್ದೆ. ಈ ಸಪ್ಪೆನವ ಒಳ್ಳೆ ಅವ್ವ ಅಷ್ಟೊಂದು ಸಕ್ಕರೆ ಉಪ್ಪು ತಿನ್ಬೇಡ. ಅಲ್ಲ ಚೆನ್ನಾಗಿರು, ಹೇಳಿದ್ದು ಚೆನ್ನಾಗಿದೆಯಾ, ಅಷ್ಟೊಂದು ತಿನ್ಬಾರ್ದು. ಇನ್ನೂ ಸಕ್ಕರೆ ಬೇಕೇ? ಯಪ್ಪ ಅವ್ವ ನಮ್ಗಿದೆ ಜಾಸ್ತಿ ಆಯಿತು. ನಾವು ಸಕ್ಕರೆನೇ ಯೂಸ್ ಮಾಡಲ್ಲ ಮನೇಲಿ. ಬೆಲ್ಲದ ಪುಡಿ ತಂದು ಇಟ್ಕೊಂಡಿದ್ದೀವಿ ಆರ್ಗ್ಯಾನಿಕ್ಕು, ಅದು ಅರ್ಧ ಸ್ಪೂನ್ ಹಾಕೊಳ್ಳೋದಷ್ಟೇ. ಅವ್ರಿಗೂ ಮಕ್ಳಿಗೂ ಅದೇ ಅಭ್ಯಾಸ ಮಾಡಿದ್ದೀನಿ, ಆಗಿನಿಂದ ಅಭ್ಯಾಸ ಮಾಡಿದ್ದೀವಿ. ಅವ್ರ ಅಪ್ಪಂಗೆ ಹೆಂಗೆ ಕೊಟ್ಬಿಡು. ಅಯ್ಯಪ್ಪ ಇಷ್ಟ ಅಮ್ಮ, ಅಲ್ಲಿ ಬೆಲ್ಲದ ಪುಡಿ ಹಾಕ್ಬಿಟ್ಟು ಸ್ಪೂನಲ್ಲಿ ಒಂಚೂರು ತಿರಿ ಕೊಡು ಅವಂಗೆ. ಬೆಲ್ಲದ ಪುಡಿ ಹಾಕು. ಬೇಡ ಮಗ, ನಾನು ತಿಂಡಿ ತಿಂದು 1 ಲೋಟ ಟೀ ಕುಡಿದು ರೆಡಿ ಆಗಿಬಿಟ್ರು ಆಗಲೇ ಎಲ್ಲ. ನನಗಿಂತ ಬೆಳ್ಳ ಕಾಡ್ತಾ ಇದೆಯಲ್ಲ, ನನಗಿಂತ ಬೆಳ್ಳ ಕಾಣ್ತಾ ಇದೆಯಾ? ಗೊಬ್ಬನಷ್ಟು ಕರ್ಗಳು ಅದೇನೇನು ಹಾಳುಗಳು ತಿಂದು ಮಕ್ಕಳು ದ್ರಾಕ್ಷಿಗಳು ಇವತ್ತು ಬೆಳ್ಳು ಕಾಣ್ತಾ ಇದೆಯಾ ಅಷ್ಟೇ, ನನಗಿಂತ ಏನು ಬೆಳಗಿಲ್ಲ ನೀನು. ನಮ್ಮನೆ ನೀರಿಗೆ ಬೆಳ್ಳು ಕಾಣ್ತಾ ಇದೆಯಾ? ಮೇಕಪ್ ಮೇಲೆ
ಏನು ಮೇಕಪ್ ಮೇಕಪ್ ಮೇಲೆ ಕಲರ್ ಕಾಣ್ತಾ ಇದ್ದಾನೆ. ಏನು ಮೇಕಪ್ ಮಾಡ್ಕೊಂಡಿದ್ಯಾ? ಕ್ರೀಮ್ ಹಾಕಿದ್ದೀನಿ ಅಷ್ಟೇ, ಪೌಡ್ರ್ ಹಾಕಿದ್ದೀನಿ, ಮನೆ ತವಿದ್ರೆ ಏನು ಹಾಕೊಂಡಿದ್ದೀನಿ. ಎಲ್ಲಕ್ಕೆ ಹಿಂಗೆ ಅಂದ್ಬಿಟ್ಟು ಒಂದಲ್ಲ ಎರಡಲ್ಲ ಅನ್ಕೋದು. ಹೀಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅವ್ರಿಗೂ ಕೂಡ ಟೀ ಎಲ್ಲ ಮಾಡಿಕೊಟ್ಟು ಅವರಿಬ್ಬರ ಜೊತೆ ಒಂದು ರೀಲ್ಸ್ ಕೂಡ ಮಾಡಿದ್ದೀನಿ. ಇನ್ನು ಯಾವಾಗ ಬರ್ತಾರೋ ತುಂಬ ಮಿಸ್ ಮಾಡ್ಕೋತೀನಿ. ಇನ್ನು ತುಂಬ ಬೇಜಾರಾಗುತ್ತೆ, ಯಾಕಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಬಂದರು. 2-3 ದಿನ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು. ಅಮ್ಮ ಬರ್ತಾರೆ ಅಂತ ಒಂದು ಮೂಲೆಯಲ್ಲಿ ಗೊತ್ತಿತ್ತು, ಬಟ್ ಅವ್ವ ಬರ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅವ್ವ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡೇ. ಪರವಾಗಿಲ್ಲ, ಈಗ ಅವ್ರಿಗೆ ಕೈ ಹುಷಾರಾಗಿದೆ. ಒಂದು ಗೇಣ್ ಅಂತಾರಲ್ಲ ಅದಷ್ಟು ಮುರಿದೇ ಹೋಗಿದೆ. ನಿಜಕ್ಕೂ ಅವ್ರು ನೋಡಿದ್ರೆ ಭಯ ಆಗುತ್ತೆ. ಫಸ್ಟು ಚಾರದ್ದು ತಟ್ಟೆ ಎಲ್ಲ ತುಂಬಿಟ್ಟು ಶಾಸ್ತ್ರ ಮಾಡಿಬಿಡೋದು. ಅವ್ರು 7:30-8 ಗಂಟೆಗೆ ಬರ್ತಾರೆ. ಇಲ್ಲ ಅಂದರೆ ಎಲ್ಲ ಊಟ ಮುಗಿಸ್ಕೊಂಡು ಹೋದ್ಮೇಲೆ ನಾವು ಇರ್ತೀವಲ್ಲ, ಆವಾಗ ಫೋಟೋಗಳು ಕಳಿಸ್ಕೊಂಡು ಎಲ್ಲ ಫಂಕ್ಷನ್ ಮಾಡ್ಕೊಂಡು ನಾವು ಈಗ ಒಟ್ಟಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತಲೇ ಕರೆಯೋದು. ಹಿಡ್ಕೋ ನಿಮಿಷ ಆಶೀರ್ವಾದ ಮಾಡು. ಫೋಟೋ ಟೈಪ್ ಇದೆಯಮ್ಮ, ಹಿಡ್ಕೋ. ಅಲ್ಲಿ ಹೆಂಗಾಡ್ತಾಳೆ ಐತಲ್ ತಗೊಳಮ್ಮ. ಇನ್ನೇನು ನಿಮ್ಮ ಭವಿಷ್ಯ ಚೆನ್ನಾಗಿ ಓದಿದ್ರೆ ನಿಮ್ಮ ಜೀವನ ಅಷ್ಟೇ, ನಿಮ್ದೊಂದು ಲೈಫ್ ಕಟ್ಕೋಬೋದು ತಾನೇ. ಇನ್ನೇನು ಮಾಡೋಕ್ಕೆ ಗೊತ್ತಿದೆ ನಿಮಗೆ? ತಪ್ಪೆ ಸುರಿ ಗೊತ್ತಿದೆ, ಹಾಲು ಕರಿ ಗೊತ್ತಿದೆ, ಇಲ್ಲ ತಾನೇ. ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು, ಒಂದು ಎಜುಕೇಷನ್ ಬೇಕು. ಹರ್ಷಿತಕ್ಕ ಸ್ಫೂರ್ತಿ ಅಕ್ಕ ನೋಡಿ, ಬೇರೆ ಎಲ್ಲೂ ಬೇಡ. ಹರ್ಷಿತಾ ಆಂಟಿ ಸ್ಫೂರ್ತಿ ಆಂಟಿ ನೋಡಿ ಕಲ್ತ್ಕೊಂಡು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೇಳಿದ್ಮಾರು ಕೇಳ್ಕೊಂಡು ಭಯ ಭಕ್ತಿಯಿಂದ ಇರಿ ಮನೆ ಒಳಗೆ. ಬೇಡ ಇದಕ್ಕೆ ಅಮ್ಮ ಅವ್ವ ಹಿರಿಕರಿರಬೇಕು ಮನೇಲಿ ಅಂತ ಹೇಳೋದು. ಸೊ ಅವ್ರು ಎಷ್ಟೇ ದಿನ ಇದ್ದರು, ಅವ್ರು ಎಷ್ಟು ಸಲ ಬಂದ್ರೂ ಅವ್ರ ಪ್ರೀತಿ ಮುಂದೆ ಏನೂ ಸಮ ಇಲ್ಲ. ಅವ್ರಿಗೆ ಯಾರು ಸಾಟಿನೂ ಇಲ್ಲ. ಬಾವ ಬಂದೆ ಇರಿ ಸರ್. ಬಾ ಬೇಗ ಬರ್ತೀರಾ? ಬಾಯ್. ಅಜ್ಜಿ ಅಮ್ಮ ಒಳಗಿದ್ದಾರೆ, ಫೋನ್ ಮಾಡಿಸು. ಹಾಂ ಫೋನ್ ಮಾಡು. ಹುಷಾರು. ಎತ್ತು ತಾಯಿ ತಾಯಿನೇ, ಎತ್ತು ತಾಯಿ ಪ್ರೀತಿನ, ಎತ್ತು ತಂದೆ ಪ್ರೀತಿನ ಗಂಡ ಯಾವತ್ತೂ ತುಂಬಕ್ಕಾಗಲ್ಲ. ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ತುಂಬಕ್ಕಾಗಲ್ಲ. ಸೊ ತುಂಬ ಅಳು ಬಂತು. ಅವ್ವ ಅಮ್ಮ ಹೋಗುವಾಗ ಅವ್ರ ಮುಂದೆ ಕಣ್ಣೀರು ಹಾಕ್ಬಾರ್ದು ಅಂತ ತಡ್ಕೊಂಡೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.